ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ಶೀರ್ಷಿಕೆ: ಆತ್ಮಾಭಿಮಾನದಿಂದ ಬುದ್ಧಿವಂತಿಕೆಯ ದಾರಿ, ಯೋಗವೇ ಅಮೃತ ಔಷಧಿ. ಮುರಳಿಯ ಸಾರಾಂಶ. ಬಾಬ್ದಾದ ಹೇಳುತ್ತಾರೆ, ಮಕ್ಕಳೇ, ನಾನು ಆತ್ಮ ಎಂಬ ಸ್ಮರಣೆ ಅತ್ಯಂತ ಶಕ್ತಿಶಾಲಿ ಔಷಧಿಯಾಗಿದೆ. ದೇಹಾಭಿಮಾನದಿಂದ ಬುದ್ಧಿ ಮಂಕಾಗುತ್ತದೆ, ಆತ್ಮಾಭಿಮಾನದಿಂದ ಬುದ್ಧಿ ದಿವ್ಯವಾಗುತ್ತದೆ. ಈ ಅವಿನಾಶಿ ನಾಟಕದಲ್ಲಿ ಪ್ರತಿಯೊಬ್ಬರೂ ತಮ್ಮ ಸಮಯದಲ್ಲಿ ತಮ್ಮ ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ. ಯಾರು ಶಾಶ್ವತವಾಗಿ ಶಾಂತಿಧಾಮದಲ್ಲಿ ಇರಲು ಸಾಧ್ಯವಿಲ್ಲ, ಯಾಕೆಂದರೆ ಆತ್ಮವು ಪಾತ್ರಧಾರಿಯಾಗಬೇಕಾಗಿದೆ. ಈ ನಾಟಕವನ್ನು ತಿಳಿದುಕೊಂಡವರು ಯಾವಾಗಲೂ ನಿಯಮಬದ್ಧವಾಗಿ ಆತ್ಮಾಭಿಮಾನದಲ್ಲಿ ಬದುಕುತ್ತಾರೆ. ಮಾಯೆಯ ಕಾರಣದಿಂದ ನಾವು ಬುದ್ಧಿಹೀನರಾಗಿದ್ದೇವೆ. ಈಗ ತಂದೆಯು ಬಂದಿದ್ದಾರೆ ನಮ್ಮನ್ನು ಪುನಃ ಬುದ್ಧಿವಂತರನ್ನಾಗಿಸಲು, ದೇವತಾ ಸಮಾನರಾಗಿಸಲು. ಅವರ ಔಷಧಿಯೇ ಯೋಗ ಸ್ಮೃತಿ. ಈ ಸ್ಮರಣೆಯಿಂದ ಆತ್ಮ ಶುದ್ಧವಾಗುತ್ತದೆ, ದೇಹ ಮನಸ್ಸು ನಿರೋಗಿಯಾಗುತ್ತದೆ. 21 ಜನ್ಮಗಳಿಗೂ ಪಾವನ ಜೀವನ ದೊರಕುತ್ತದೆ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ನಾನು ಆತ್ಮ ಎಂಬ ನಿತ್ಯ ಸ್ಮರಣೆ ಆತ್ಮಶಕ್ತಿಯನ್ನು ಹೆಚ್ಚಿಸುತ್ತದೆ. ದೇಹಾಭಿಮಾನವೇ ಎಲ್ಲ ದುಃಖಗಳ ಮೂಲ. ತಂದೆಯು ನಮ್ಮನ್ನು ದೇಹಾಭಿಮಾನದಿಂದ ಬಿಡಿಸಲು ಬಂದಿದ್ದಾರೆ. ಆತ್ಮಜ್ಞಾನದಿಂದ ಬುದ್ಧಿ ದಿವ್ಯವಾಗುತ್ತದೆ, ಮಾಯೆ ದೂರವಾಗುತ್ತದೆ. ಈ ನಾಟಕವು ಅವಿನಾಶಿ. ಪ್ರತಿಯೊಬ್ಬ ಪಾತ್ರಧಾರಿ ತಮ್ಮ ಸಮಯದಲ್ಲಿ ಬರುತ್ತಾನೆ. ಶಾಂತಿಧಾಮದಲ್ಲಿ ಶರೀರವಿಲ್ಲದೆ ಮಾತ್ರ ನಿಜವಾದ ಶಾಂತಿ ಇದೆ. ಬಾಬ್ದಾದ ಜ್ಞಾನ ಸಾಗರ, ಪತಿತ ಪಾವನ ಮತ್ತು ಸರ್ವರ ಸದ್ಗತಿದಾತ. ಯೋಗದ ಔಷಧಿಯಿಂದ 21 ಜನ್ಮಗಳಿಗಾಗಿ ನಿರೋಗಿ ಸ್ಥಿತಿ ಸಿಗುತ್ತದೆ. ಕಾಮವಿಕಾರವೇ ಅತ್ಯಂತ ದೊಡ್ಡ ಮುಳ್ಳು, ಅದನ್ನು ಜಯಿಸುವುದೇ ಜಗಜ್ಜೀತ್. ಆತ್ಮ ಪಾವನವಾದಾಗಲೇ ಸ್ವರ್ಗ ಸೃಷ್ಟಿಯಾಗುತ್ತದೆ. ಲಕ್ಷ್ಮೀನಾರಾಯಣರು ಪೂಜ್ಯರಾದ ದೇವತೆಗಳು. ಪೂಜ್ಯದಿಂದ ಪೂಜಾರಿ ಆಗುವುದು ಹಳೆಯ ಪ್ರಪಂಚದ ಲಕ್ಷಣ. ಶಿವಜಯಂತಿ ಅರ್ಥವೇ ತ್ರಿಮೂರ್ತಿ ಶಿವಜಯಂತಿ, ಸೃಷ್ಟಿಯ ಪ್ರಾರಂಭ. ಯೋಗದ ಶಕ್ತಿಯಿಂದಲೇ ಮುಕ್ತಿ, ಜೀವನ್ಮುಕ್ತಿ ದೊರಕುತ್ತದೆ. ಬಾಬ್ದಾದ ಆಶೀರ್ವಾದ ಕೊಡುವುದಿಲ್ಲ, ಬದಲಿಗೆ ಕರ್ಮದ ಫಲ ಅನುಭವಿಸಲು ಅವಕಾಶ ಕೊಡ್ತಾರೆ. ಮನ್ಮನಾಭವ. ಈ ಒಂದು ಶಬ್ದದಲ್ಲೇ ಸಂಪೂರ್ಣ ಪರಮ ಜ್ಞಾನ ಇದೆ. ಯಥಾರ್ಥ ಸ್ಮರಣೆ ನಿರಂತರ ನಡೆಯಬೇಕಾದರೆ ಅಜಪ ಸ್ಥಿತಿಯೂ ಬೇಕು. ಅಜಪ ಅಂದರೆ ಪ್ರತಿಯೊಂದು ಉಸಿರಿನಲ್ಲಿಯೂ ಪರಮಾತ್ಮ ಸ್ಮರಣೆ. ಯೋಗ ಬಲದಿಂದ ಮನಸ್ಸಿನ ಗೊಂದಲಗಳು ಶಮನವಾಗುತ್ತವೆ. ವ್ಯಾವಹಾರಿಕ ಜೀವನವೇ ಪರಮಜ್ಞಾನಕ್ಕೆ ಜೀವಂತ ಪುರಾವೆ. ಮಾತುಗಳಿಂದಲ್ಲ, ನಮ್ಮ ನಡೆನುಡಿಗಳಿಂದ ಇತರರಿಗೆ ಶಾಂತಿ ಸಿಗಲಿ. ಪರಮಾತ್ಮನ ಸ್ಮರಣೆ ಮನಸ್ಸನ್ನು ಉಜ್ವಲ ಮಾಡುತ್ತದೆ. ನಿಜವಾದ ಶಾಂತಿ ಶಾಂತಿಧಾಮದಲ್ಲಿದೆ, ನಿಜವಾದ ಸುಖ ಸ್ವರ್ಗದಲ್ಲಿದೆ. ಎಲ್ಲರಿಗೂ ಈ ಪರಮಜ್ಞಾನ ಪಡೆಯುವ ಹಕ್ಕಿದೆ. ಪರಮಾತ್ಮ ತಂದೆಯ ನೆನಪು ಮೂಲಕವೇ ಕರ್ಮಾತೀತ ಸ್ಥಿತಿ. ಯೋಗದ ಪ್ರಯೋಗದಿಂದ ಮಾಯೆಯ ವಿಘ್ನಗಳು ದೂರವಾಗುತ್ತವೆ. ಧಾರಣೆ: ಪ್ರತಿದಿನ ನಾನು ಆತ್ಮ ಎಂದು ಮನಸ್ಸಿನಲ್ಲಿ ಧ್ಯಾನಿಸು. ಸತ್ಯ ಚಾರ್ಟ್ ಇಟ್ಟುಕೊಳ್ಳಿ. ಕಾಮವಿಕಾರ ಎಂಬ ಮುಳ್ಳಿನ ಮೇಲೆ ವಿಜಯ ಸಾಧಿಸಿ ಯೋಗ ಬಲದಿಂದ ಪಾವನ ಆಗಿರಿ. ದೇಹಾಭಿಮಾನದಿಂದ ಮುಕ್ತನಾಗಿ ಆತ್ಮಾಭಿಮಾನದಲ್ಲಿ ಎಲ್ಲ ಕಾರ್ಯಗಳಲ್ಲಿ ನಿರತರಾಗಿರಿ. ವರದಾನ: ವ್ಯಾವಹಾರಿಕ ಜೀವನದ ಮೂಲಕ ಪರಮಾತ್ಮ ಜ್ಞಾನದ ಪುರಾವೆ ಕೊಡು. ನಿನ್ನ ನಡೆನುಡಿಗಳಿಂದಲೇ ಜನರಿಗೆ ದೇವತ್ವದ ಅನುಭವವಾಗಲಿ. ಮಾತುಗಳಿಗಿಂತ ನಿನ್ನ ನಡತೆ ಮಹಾಪ್ರಭಾವಶಾಲಿ ಆಗಲಿ. ಸ್ಲೋಗನ್: ಪರಮಾತ್ಮ ಸ್ಮೃತಿಯಿಂದ ಮನಸ್ಸಿನ ಗೊಂದಲವನ್ನು ಸಮಾಪ್ತಿಗೊಳಿಸಿ ಆತ್ಮವನ್ನು ಉಜ್ವಲ ಮಾಡಿ. ಮಾತೇಶ್ವರಿಜಿಯವರ ಅಮೂಲ್ಯ ವಾಕ್ಯ. ಈಶ್ವರಿಯ ಜ್ಞಾನ ಎಲ್ಲ ಆತ್ಮರಿಗೂ ಅನ್ವಯವಾಗುತ್ತದೆ. ಯೋಗವಿಲ್ಲದೆ ಯಾರಿಗೂ ಮುಕ್ತಿ ಅಥವಾ ಶಾಂತಿ ಸಿಗುವುದಿಲ್ಲ. ನಿರಂತರ ನೆನಪು. ಅಜಪವೇ ನಿಜವಾದ ಯೋಗ. ಅವ್ಯಕ್ತ ಸೂಚನೆ: ಯೋಗದ ಪ್ರಯೋಗಶಾಲೆಯಲ್ಲಿ ಕುಳಿತು ತಂದೆಯ ಆಸರೆ ಅನುಭವಿಸಬೇಕು. ಜ್ಞಾನ ಸಾಗರನ ಅಲೆಗಳಲ್ಲಿ ತೇಲಾಡು, ಅದೇ ನಿಜವಾದ ಪರಮಾತ್ಮ ಅನುಭವ.